ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಿನ್ನೆಯಿಂದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಭಾಳ ಹಗುರವಾಗಿ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಾವೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀರಿ. ಇಷ್ಟು ವರ್ಷದಿಂದ ಅವರು ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಘನತೆ, ಗೌರವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸಮಾಜ ಕಟ್ಟುವ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವ್ರ ಬಗ್ಗೆ ಈ ನಾರಾಯಣಸ್ವಾಮಿ ಅವರು ಮತ್ತು ಕೆಲವು BJP ಅವರು ಮನಬಂದಂತೆ ಮಾತಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಅವರು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಸಾಮ್ನಲ್ಲಿ ಈ ರೀತಿ ಹೋಲಿಸಿದ್ದಾರೆ BJPಗೆ, RSSಗೆ ಒಂದು ಅಂದರೆ ಪಾಯ್ಸನಸ್ ಸ್ನೇಕ್ ಅಂದಿದ್ದಾರೆ ಅಂತಕ್ಕಂಥ ಒಂದು ಕಾರಣಕ್ಕೆ ದೇಶಾದ್ಯಂತ ಒಂದು ಭಾಳ ದೊಡ್ಡ ಒಂದು ಇಶ್ಯೂವನ್ನು ಮಾಡ್ತಾಯಿದ್ದಾರೆ. ಹಿಂದೆ ನೆನಪಿಸ್ಕೊಳ್ಬೇಕು, ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನೇನು ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಬನ್ ನೆಕ್ಸಲ್ಸ್ ಅಂತ ಕರೆದು ದೇಶ ಮರ್ತಿಲ್ಲ ಇದೆಲ್ಲ ನಾವೆಲ್ಲವನ್ನ. ಮತ್ತು ಏನಂತಂದರೆ ಇವರು ದೇಶದ್ರೋಹಿಗಳಂತಂದರು, ಇವರು ದೇಶ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ದಿನ ಬೆಳಗಾದರೆ ಜವಾಹರ್ಲಾಲ್ ನೆಹರು ಅವರನ್ನು ಪಾರ್ಲಿಮೆಂಟ್ನಲ್ಲಿ ದೂಷಿಸ್ತಾರೆ. ದಿನ ಬೆಳಗಾದರೆ ಇಂದಿರಾ ಗಾಂಧಿಗಳೇ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇವರು ಬೇರೆಯವರಿಗೆ ಮಾತಾಡುವಾಗ ಭಾಳ ಹಗುರವಾಗಿ ಮಾತಾಡ್ತಾರೆ. ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಹೇಳಿಲ್ಲ. ಈ ಸಂಘಟನೆಗಳು ಇವು ನಮ್ಮ ಸಮಾಜಕ್ಕೆ ಇದು ಸರಿ ಇಲ್ಲ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ದಾರೆ. ಅದಕ್ಕೇ ಒಂದು ದೊಡ್ಡ ಇದು ಮಾಡಿ ಇವತ್ತು ಒಬ್ಬ ಹಿರಿಯ ನಾಯಕರನ್ನು ಈ ರೀತಿ ಏನು ಮಾತಾಡ್ತಾ ಇದ್ದಾರಲ್ಲ, ಇವ್ರು ಮೊದಲು ತಾವು ನೋಡ್ಕೊಳ್ಳಿ ಏನಿದ್ರು ಹೆಂಗಿದ್ರು. ಇವ್ರು ಮಾತಾಡೋರು ಅವ್ರು ಏನು ಪರಿಸ್ಥಿತಿ ಇತ್ತು, ಏನು ಎಲ್ಲಿಂದ ಬಂದಿದ್ದಾರೆ, ಇವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಮತ್ತು ಯಾವತ್ತೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಆ ಒಂದು ಕಾಂಗ್ರೆಸ್ಸಿನ ಸಿದ್ಧಾಂತದ ಮೇಲೆ ಇವತ್ತು ರಾಜಕಾರಣವನ್ನು ಮಾಡಿದ್ದಾರೆ. ಯಾವುದೇ ಅನುಕೂಲದಿಂದ ರಾಜಕಾರಣ ಮಾಡಿಲ್ಲ. ಅವರು ಯಾವತ್ತೂ ಕೂಡ ಒಂದು ಸೈದ್ಧಾಂತಿಕವಾಗಿ ಇವತ್ತು ರಾಜಕಾರಣ ಮಾಡಿದ್ದಾರೆ ಮತ್ತು ಜನರ ಹಿತದಿಂದ ಅವರು ಕೆಲಸ ಮಾಡಿದ್ದಾರೆ. ಈ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ, ಸಮಾಜದಲ್ಲಿ ದಂಗೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನಪು ಮಾಡ್ಕೊಳ್ಳಿ, BJPಯ ನಾಯಕರು, ಮಹಾನ್ ನಾಯಕರುಗಳು ಏನೇನು ದಂಗೆ ಮಾಡಿಸಿದ್ದಾರೆ, ಏನೇನು ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಇದು ಏನು BJPಯವರು ಇವತ್ತೇನು ಈ ರೀತಿ ಮಾತುಗಳು ಆಡ್ತಾ ಇದ್ದಾರೆ, ಏನು ಕೇಸ್ಗಳು ಹಾಕ್ತಾ ಇದ್ದಾರೆ, ಇದೆಲ್ಲ ಹಾಸ್ಯಾಸ್ಪದ. ಇವತ್ತು ರಾಜಕೀಯದಲ್ಲಿ ಇವತ್ತು ಅವರು ನಮಗೇನು ಅಂದಿದ್ದಾರೆ, ನಾವು ಏನು ಅಂದಿದ್ದೀವಿ, ನಾವು ನಮಗೆಲ್ಲ ಅಂದಾಗ ಎಲ್ಲ ನಾವು ಅದನ್ನು ದೇಶದ ಜನ ಗಮನಿಸಿದ್ದಾರೆ. ಅದು ಇವತ್ತು ನಾವು ಅವರಿಗೆ ಟೀಕೆ ಮಾಡಿದ್ದೀವಿ ಅಂತ ಹೇಳಿ ಅದೇ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನು ಖಂಡಿಸ್ಲಿಕ್ಕೆ ನಾನು ಕರೆದಿದ್ದೀನಿ. ಯೂಶ್ವಲಿ ನಾನು ಪ್ರೆಸ್ ಕಾನ್ಫರೆನ್ಸ್ ಡೆವಲಪ್ಮೆಂಟ್ ಬಿಟ್ಟರೆ ಬೇರೆ ಕರೆಯಲ್ಲ, ಅದನ್ನು ಖಂಡಿಸ್ಲಿಕ್ಕೆ ನಾನು ಕರೆದಿದ್ದೀನಿ. ಅದೇ ಅವ್ರಿಗೆ ಹೇಳ್ತಾ ಇದ್ದೀನಲ್ಲ, ಅವರಿಗೆ ವಿವೇಕ ಇದ್ದವ್ರು ಹಿಂಗೆ ಮಾತಾಡಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಲಿ, ಪ್ರಿಯಾಂಕಾ ಆಗಲಿ ಯಾರು ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನ್ಪು ಮಾಡ್ಕೊಳ್ಳಿ, ಹೇಳೋರು ಏನೇನು ಮಾಡಿದ್ದಾರೆ, ಏನೇನಿಲ್ಲ ಅಂಥೇಳಿ. ಇವರು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿದ್ದಾರೆ, ಸಮಾಜ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. BJPಯವ್ರು ನೆನೆಸ್ಕೊಳ್ಳಿ ಏನೇನು ಮಾಡಿದ್ದಾರೆ ಇವರು. ಇವರು ಹಿಂದಿನ ಹಿಸ್ಟ್ರಿ ಇದೆ, ಇವ್ರು ಏನೇನು ಮಾಡಿದ್ದಾರೆ, ಇವ್ರು ಬೇರೆಯವ್ರಿಗೆ ಏನೇನು ಕರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡಿಲ್ಲ. ಈ ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಈ ಚುನಾವಣೆಗಳಲ್ಲಿ ಮತ್ತು ಅವ್ರಿಗೇನು ಬೈದೇನೆ ಅವ್ರಿಗೇನು ಅಲ್ಲಿ ಹೋಗ್ಳಕ್ಕಾಗುತ್ತಾ? ಚುನಾವಣೆಗಳಲ್ಲಿ ಹೋದಾಗ ನೋಡಿ, ವಿಷ ಸರ್ಪ ಅಂತ ಅಂದಮೇಲೆ ಈಗ ನೋಡಿ, ಹೊಡಿಬೇಕು ಅಂತಂದರೆ ಫಿಸಿಕಲಿ ಅಲ್ಲ. ನೀವೆಲ್ಲ ಏನಾಗಿದೆ
ಇವು ಹೊಡಿಬೇಕು ಅಂದರೆ ಸೈದ್ಧಾಂತಿಕವಾಗಿ ಹೊಡಿಬೇಕು ಅಂದರೆ ಅವ್ರಿಗೆ ಹೊಡಿಬೇಕಂತ ಹಾವಿಗೆ ಹೊಡಿಬೇಕಂತಲ್ಲ, ಸೈದ್ಧಾಂತಿಕವಾಗಿ ಆ ಒಂದು ನೋಡಿ ದೇ ಆರ್ ಲೈಕ್ ಪಾಯ್ಸನಸ್ ಸ್ನೇಕ್ಸ್ ಅಂತಂದರೆ ಇದು ಸಮಾಜಕ್ಕೆ ಒಳ್ಳೇದಲ್ಲ. ಆ ಸಿದ್ಧಾಂತಕ್ಕೆ ಹೊಡಿ ಅಂತ ಹೇಳಿದ್ದಾರೆ ವಿನ ಅವರು ಇವರಿಗೆ ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿಲ್ಲ. ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿದಾರ ಅವರು. ಈ ರೀತಿ ನಿಮ್ಮ ಧರ್ಮದಲ್ಲಿದೆ, ಈ ರೀತಿ ಇದೆ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಬಿಟ್ಟೇನು ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿದಾರ? ಇಲ್ಲ, ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಅವರು ಆ ಅರ್ಥದಲ್ಲಿ ಹೇಳಿಲ್ಲ. ಅವ್ರು ಹೇಳಿದ್ದನ್ನು ಸೊ ಅಪಾರ್ಥ ಮಾಡ್ಕೊಳ್ತಾ ಇದ್ದಾರೆ ಜನ ಅಂಥೇಳಿ ಅದನ್ನು ವಿಷಾದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಆ ಇಂಟೆನ್ಷನ್ನಿಂದ ಹೇಳಿಲ್ಲ. ನೋಡಿ, ಇವತ್ತು ಅವ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಮತ್ತು ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾರ್ವಜನಿಕ ಜೀವನದಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ಟೀಕೆನೂ ಮಾಡಿಲ್ಲ, ಯಾರನ್ನು ಕೂಡ ಅವಹೇಳನಕಾರಿ ಮಾತುಗಳನ್ನು ಯಾರ ಬಗ್ಗೆನೂ ಆಡಿಲ್ಲ. ಇದು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ರಾಜಕೀಯ ಜೀವನದ ಅವರ ಏನು ಹಾದಿ ಇದೆ. ಯಾವತ್ತೂ ಕೂಡ ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸನ್ನು ಮಾಡಿದ್ದಾರೆ. ಯಾವತ್ತು ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ ವಿನಃ ಇವತ್ತು ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥದ್ದು, ಯಾರಲ್ಲಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಜೀವನದಲ್ಲಿ ಮಾಡಿಲ್ಲ. ಹಂಗಲ್ಲ, ಅವ್ರು ಹಾಂಗೆ ಅಂದಿಲ್ಲ. ನೋಡಪ್ಪ, ಅವ್ರು ಏನು ಹೇಳಿದ್ದಾರೆ, ಗುಜರಾತಿಯವರು ಭಾಳ ಮೋಹದಿಂದ ಇದು ಮಾಡಿದ್ದಾರೆ, ಬಟ್ ಇಲ್ಲಿ ಕೇರಳದವ್ರು ಬುದ್ಧಿವಂತರಿದ್ದಾರೆ ಅಂತಂದ್ರೆ ಅವ್ರು ಕೇರಳದವ್ರು ಬುದ್ಧಿವಂತರಿದ್ದಾರೆ ಅಂತಂದ್ರೇನು ಬೇರೆ ರಾಜ್ಯದವ್ರು ದಡ್ಡ್ರು ಅಂತ ಅರ್ಥನ ಅದ್ರದ್ದು? ಕೇಳಿ, ಕರ್ನಾಟಕದವ್ರು ಭಾಳ ಬುದ್ಧಿವಂತರಿದ್ದಾರೆ ಅಂತಂದರೆ ಮತ್ತೆ ನಮ್ಮ ಪಕ್ಕದ ತೆಲಂಗಾಣದವರು ಏನು ಬೇರೆ ಅಂತ ಅರ್ಥನ? ಈಗ ಚುನಾವಣೆಯಲ್ಲಿ ಒಂದು ಕಡೆ ಗೆದ್ದಿರ್ತೀವಿ, ಒಂದು ಕಡೆ ಸೋತಿರ್ತೀವಿ. ಇಲ್ಲಿ ಜನ ಬುದ್ಧಿವಂತರಿದ್ದಾರಪ್ಪ, ಪಾರ್ಟಿಗೆ ಓಟ್ ಹಾಕಿದ್ದಾರೆ ಅಂದರೆ ಎಲ್ಲಿ ಸೋತಲ್ಲಿ ಅವ್ರನ್ನ ದಡ್ರ ಅಂತ ಅರ್ಥ ಅಲ್ಲ. ಅದು ಆ ರೀತಿ ಅರ್ಥೈಸಿ ಬಿ ಜೆ ಪಿಯವರು ಆ ರೀತಿ ಕಲರ್ ಕೊಡ್ತಾ ಇದ್ದಾರೆ ಅಂತ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಗುಜರಾತಿ ಅವರಿಗೆ ಕಂಟಿನ್ಯೂ ಆಗಿ ಗೆಲುವು ಸಾಧಿಸ್ತಾ ಇದ್ದಾರೆ ಮೋದಿ ಅವರು. ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಇದೆ. ಅಂದರೆ ನೋಡಿ, ನಾವು ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ, ನೋಡಪ್ಪ ಇವ್ರು ಮೂರ್ಖ ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳಲ್ಲ ನಾವು. ಅವ್ರು ಹೇಳಲ್ಲ ಜನರಿಗೆ ಹುಚ್ಚು ಮಾಡಿ ಗೆದ್ದಿದ್ದಾರೆ, ಸುಳ್ಳು ಹೇಳಿ ಗೆದ್ದಿದ್ದಾರೆ, ಅದು ಮಾಡಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಜನರು ಮೂರ್ಖ ಆಗ್ತಾರಲ್ಲ. ಈಗ ನಮ್ಗೆ ಹೇಳ್ತಾರೆ, ನೀವು ಜನರಿಗೆ ಸುಳ್ಳು ಹೇಳಿ ಇವ್ರು ಮೋಸ ಮಾಡಿ ಗೆದ್ದಿದ್ದಾರೆ, ಈ ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಸರಿ ಹೇಳಿದ್ದಾರೆ ಬಿ ಜೆ ಪಿಯವರು. ಅಂದರೆ ಕರ್ನಾಟಕ ರಾಜ್ಯ ಜನರೆಲ್ಲ ಕಾಂಗ್ರೆಸ್ ಗೆದ್ದ ಮೇಲೆ ಏನು ಮೂರ್ಖರಾಗಿದ್ದಾರಾ? ಇದೆಲ್ಲ ನೋಡಿ, ಮಾತಾಡುವಾಗ ಮಾತಿನ ಶೈಲಿಯಲ್ಲಿ ನಾವು ಏನೋ ಒಂದು ಅರ್ಥ ಇದ್ದು ನಾವು ಒಂದು ಭಾವನೆ ಅಂತ ಹೇಳಿರ್ತೀವಿ, ಅದಕ್ಕೊಂದು ಅರ್ಥ ಕೊಟ್ಟು ಮಾಡೋದು ಇದು ರಾಜಕೀಯದಲ್ಲಿ ಸಹಜ. ಇದು ಅದಕ್ಕೆ ಆದರೂ ಕೂಡ ನಮ್ಮ ಇಂಟೆನ್ಷನ್ ಆ ರೀತಿ ಇಲ್ಲ. ಆದರೆ ಜನರ ಭಾವನೆ ಧಕ್ಕೆ ಆಗ್ತಾ ಇದ್ರೆ ನಾನು ಅದು ವಿಷಾದ ಪಡಿಸ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡ ಅಭಿವೃದ್ಧಿ ವಿಷಯದ ಮೇಲೆ ಚರ್ಚೆ ಆಗಬೇಕು, ಬರೀ ವೈಯಕ್ತಿಕ ಟೀಕೆ ಇಲ್ಲ. ಅದಕ್ಕೆ ಇದು ಯಾರಿಗೆ ಹೇಳ್ಬೇಕು, ನೀವು ಬಿ ಜೆ ಪಿದವ್ರಿಗೆ ಹೇಳ್ಬೇಕಿಲ್ಲ. ನಿಮಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ನಾನಂತೂ ಲೈಫಲ್ಲಿ ಯಾರಿಗೂ ಟೀಕೆ ಮಾಡಿ ಏನಾದರೂ ಹಂಗೆ ಸಂದರ್ಭ ಬಂದಾಗ ಏನಾದರೂ ಅವ್ರು ತಪ್ಪು ಕೆಲಸ ಆದರೆ ಇದು ತಪ್ಪಾಗಿದೆ ಅಂತ ಹೇಳ್ತೀವಿ, ಅದು ಸರಿ ಮಾಡ್ಬೇಕು ಹೆಂಗಂತೂ ಹೇಳ್ತೀವಿ. ಸುಮ್ಮನೆ ನಾವು ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡೋದಿಲ್ಲ. ಅಭಿವೃದ್ಧಿ ಅದೇ ಈಗ ನೋಡಿ, ನಮ್ಮ ಅಸೆಂಬ್ಲಿಯಲ್ಲಾಗಲಿ ಪಾರ್ಲಿಮೆಂಟಲ್ಲಾಗಲಿ ಇವತ್ತು ಅಭಿವೃದ್ಧಿ ವಿಷಯ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಜನರ ಕಲ್ಯಾಣದ ಬಗ್ಗೆ ಚರ್ಚೆ ಆಗಬೇಕು. ನಮ್ಮ ದೇಶದಲ್ಲಿ ಸಮೃದ್ಧಿ ತರೋದಕ್ಕೆ ಏನು ಚರ್ಚೆ ಆಗಬೇಕು. ಆದರೆ ಇಲ್ಲಿ ವಿಲಿಫಿಕೇಷನ್ ಆಗ್ತಾಯಿದೆ. ನಾನು ಈಗ ಹೇಳ್ತಾ ಇಲ್ಲ, ಎಷ್ಟು ಬಾರಿ ಅಮಿತ್ ಶಾ ಅವರು ಸದನದಲ್ಲಿ ನೆಹರೂರನ್ನು ಟೀಕೆ ಮಾಡಿದ್ದಾರೆ. ನೆಹರೂರಲ್ಲಿ ಇವರಲ್ಲಿ ಇವರಿಗೆ ಅಮಿತ್ ಶಾ ಹೋಲ್ಸೋಕ್ಕಾಗತ್ತಾ? ಈ ದೇಶಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿ ಈ ದೇಶವನ್ನು ಕಟ್ಟಿ ದೇಶದ ಭದ್ರ ಬುನಾದಿ ಹಾಕಿರ್ತಕ್ಕಂಥವ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇವರಿಗೆ ಬಿ ಜೆ ಪಿಯವರಿಗೆ ಯಾಕೆ ನೆಹರು ಅವರು ಮತ್ತು ಇವರೆಲ್ಲ ಕಂಡ್ರೆ ಆಗಲ್ಲ ಅಂತಂದರೆ, ಇವ್ರ ಕಾಂಟ್ರಿಬ್ಯೂಷನ್ ಟು ಫ್ರೀಡಮ್ ಸ್ಟ್ರಗಲ್ ಝೀರೋ ಇದೆಯಲ್ಲ, ಅವರಲ್ಲಿ ಯಾರೂ ಹೀರೋಸ್ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ನಮ್ಮವರನ್ನೇ ಯಾರನ್ನೋ ಒಬ್ಬರು ಬಿಂಬಿಸ್ತಾರೆ, ಒಬ್ರನ್ನೊಬ್ರು ಎತ್ಕಟ್ತಾರೆ. ಈ ರೀತಿ ಒಬ್ಬರ ಬಗ್ಗೆ ಹಿಂಗೆ ಅವಹೇಳನಕಾರಿ ಮಾತಾಡೋದಂದ್ರೆ ಯಾರಿಗೂ ಬೈಯೋದ್ರಿಂದ ಯಾರೂ ದೊಡ್ಡವರಾಗೋದಿಲ್ಲ. ಅದು ಬಿ ಜೆ ಪಿಯವ್ರು ಕಲಿಬೇಕು ಫಸ್ಟ್. ನಾವಂತೂ ಯಾರಿಗೆ ಬೈಯಕ್ಕೆ ಹೋಗೋದಿಲ್ಲ. ಈ ರೀತಿ ಹೇಟ್ ಸ್ಪೀಚ್ ಮಾಡೋದ್ರಿಂದ ದೇಶಾದ್ಯಂತ ಕಾಂಗ್ರೆಸ್ ಪತನ ಆಗ್ತದೆ. ಇನ್ನು ಒಂದು ಎರಡು ಕಡೆ ಉಳಿದಿದ್ದು ಅದನ್ನು ಸಂಪೂರ್ಣವಾಗಿ ನೋಡಿ, ನಾವು ಎಂದೂ ಹೇಟ್ ಸ್ಪೀಚ್ ಮಾಡಿಲ್ಲ. ನಾವು ದೇಶ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ವಿನಃ ನೋಡಿ, ಚುನಾವಣೆಯಲ್ಲಿ ಸೋಲು ಗೆಲುವಿದೆ. ಬಿ ಜೆ ಪಿ ಎಲ್ಲಿತ್ತು? 2084ರಲ್ಲಿ ಎಸ್ ಇಟ್ಟಿದ್ರು, ಅವ್ರು ಇಬ್ಬರಿದ್ದರು ನೋಡಿ. ಗೆಲುವು ಸೋಲು
ಇದು ಸಾಂದರ್ಭಿಕ, ಇದು ಜನರ ಅಭಿಪ್ರಾಯ ಕಾಲಕ್ಕೆ ಬದಲಾಗ್ಬೋದು. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ನೋಡ್ಬೇಕು. ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೇಗೆ ನಡೀತಾ ಇದೆ, ನಾವು ನಮ್ಮ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿ ಏನಾದರೂ ಟೀಕೆ ಮಾಡಲಿ. ಅದೆಲ್ಲ ಬಿಟ್ಟು ನೀವು ಅವರು ನಮಗೆ ಏನೇನು ಅರ್ಬನ್ ಎಕ್ಸೆಲ್ಸ್ ಅಂದ್ರೆ ಏನು ಅರ್ಥ? ಯಾರು ಹೇಳಿದ್ರು ಅರ್ಬನ್ ಎಕ್ಸೆಲ್ಸ್ ಅಂತ? ನಾವು ಹೇಳಿದ್ವಾ? ಅರ್ಬನ್ ಎಕ್ಸೆಲ್ಸ್ ಅಂತ ಪಟ್ಟ ಕಟ್ಟಿದವ್ರು ಯಾರು? ದೇಶದ್ರೋಹಿಗಳಂತ ಪಟ್ಟ ಕಟ್ಟಿದವ್ರು ಯಾರು? ತುಕಡೆ ಗ್ಯಾಂಗ್ ಅಂತ ಹೇಳಿದವ್ರು ಯಾರು? ಈಗ ಏನು ಕಾಂಗ್ರೆಸ್ ಪಾರ್ಟಿಯವ್ರು ಯಾರನ್ನ ತುಕಡೆ ಯಾರು ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ಅದು ಹೋಲಿಸಿ ನೀವು ದೇಶದ್ರೋಹ ಅಂತೀರಿ, ಅರ್ಬನ್ ಎಕ್ಸೆಲ್ಸ್ ಅಂತೀರಿ. ಇದೆಲ್ಲ ನಾವು ಸಹಿಸ್ಕೊಂಡಿಲ್ವಾ? ಇದೆಲ್ಲ ನೀವು ಸಹಿಸ್ಕೊಳ್ಬೇಕು ಸ್ವಲ್ಪ. ಸರ್, ಈಗ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ ಸರ್, ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅವ್ರಿಗೆ ತಲೆ ಕೆಟ್ಟಿದೆ, ಈ ರೀತಿ ನೋಡಿ. ಆ ಹೇಮಂತ್ ಹಿ ಈಸ್ ಎ ಫ್ರಾಡ್ ಆಫ್ ನಂಬರ್ 1 ಆರ್ಡರ್ ಅವನು. ಹಾಂ, ಈಗ ಹೀಸ್ ಥಿಂಗ್ಸ್ ಆರ್ ಗೆಟಿಂಗ್ ಎಕ್ಸ್ಪೋಸ್ಡ್. ಅದನ್ನು ಉತ್ತರ ಕೊಡಲಿ ಫಸ್ಟು. ಅದೆಲ್ಲ ಬಿಟ್ಟು ವಯಸ್ಸು ಎಲ್ರಿಗೂ ಆಗ್ತದೆ, ಅವನಿಗೂ ಆಗ್ತದೆ, ನಮಗೂ ಆಗ್ತದೆ, ನಿಮಗೂ ಆಗ್ತದೆ. ವಯಸ್ಸು ಯಾರಿಗಾಗಲ್ಲ, ವಯಸ್ಸು ಎಲ್ರಿಗೂ ಆಗ್ತದೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂತ ಅನ್ನೋದು ಅದು ಮುಖ್ಯ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ಮೊದಲು ಅವ್ನು ನೋಡ್ಕೊಳ್ಳಿ, ಏನು ಮಾಡ್ತಾ ಇದ್ದಾನೆ ಅವನು. ರಾಹುಲ್ ಗಾಂಧಿ ಬಗ್ಗೆನೂ ಉಚ್ಚಾರ ಕರೆದಿದ್ದಾರೆ ಸರ್ ಅವರು. ಅವರು ನಾವು ಮಾತಾಡೋ ತರೀಕ ಏನಿರ್ತಲ್ಲ, ಅವ್ರ ಸಂಸ್ಕೃತಿ ಹೇಳ್ಕೊಡ್ತದೆ ಅಂತ ಹೇಳ್ಬೋದು ನಾವು ಅಷ್ಟೇ. ಈ ರೀತಿ ಹಿರಿಯರ ಬಗ್ಗೆ ಮಾತಾಡೋದು, ವೈಯಕ್ತಿಕವಾಗಿ ಮಾತಾಡೋದು, ಇದು ಅವರ ಸಂಸ್ಕೃತಿ ಹೇಳ್ಕೊಡ್ತದೆ.